ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಗ್ರಾಮದವರು ನಾವು ನಮ್ಮ ಊರಲ್ಲಿ ಶ್ರೀರಾಮ ಲಕ್ಷ್ಮಣ ಸಮೇತ ಸೀತಾದೇವಿ ಆಂಜನೇಯ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾವು ದೇವರ ಮೆರವಣಿಗೆಗೆ ಅಂತ ಬಿಟ್ಟು ಸೊ ಅದಕ್ಕೆ ಜಯ ವಿಜಯ ಮತ್ತೆ ಎಲ್ಲ ಪ್ರಭಾ ಅಂತವೆಲ್ಲನೂ ಇಲ್ಲೇ ನಾವು ಆದೇಶಕ್ಕೆ ಮಾಡ್ಕೊಡೋಕ್ಕೆ ಕೊಟ್ಟಿದ್ವಿ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಮಾಡಿರೋದು ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಇದರಲ್ಲಿ ರೇಟಲ್ಲೂ ತುಂಬ ಕಡಿಮೆ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಕಂಪೇರ್ ಟು ಬೇರೆ ಕಡೆ ನಾವು ಮಾಡಿದಾಗ ಇಲ್ಲಿ ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದು ನೀವು ನೇರವಾಗಿ ನೋಡ್ಬೋದು. ಸೊ ತುಂಬ ಕ್ವಾಲಿಟಿಯಿಂದ ಅನ್ನೋದೇ ಪ್ಲಸ್ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಕೊಟ್ಟಿರೋ ದುಡ್ಡಿಗಿಂತ ಡಬಲ್ ರೇಟು ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಆ ಒಂದು ಕಾರ್ಯಕ್ಕೆಲ್ಲ ನಾವೆಲ್ಲ ಈ ಶಿಲ್ಪಿಗಳಾದಂಥ ನಮ್ಮ ಉಪ್ಪುಕುಂಟೆ ಶಿಲ್ಪಿಗಳು ಡಾಕ್ಟರ್ ಶಿಲ್ಪಿ ಮಂಜುನಾಥಾಚಾರ್ಯ ಅವ್ರನ್ನ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕು. ಬಿಕಾಸ್ ಈ ಥರ ಒಂದು ಒಳ್ಳೆ ಒಂದು ಕ್ವಾಲಿಟಿಯಲ್ಲಿ ಕಡಿಮೆ ರೇಟಲ್ಲಿ ಮಾಡಿಕೊಟ್ಟಿರೋದು ನಮಗೆ ತುಂಬ ಖುಷಿ ಆಯಿತು. ಸೊ ಇದೊಂದು ಮುಂದೆ ಬೇರೆ ಯಾರು ಮಾಡಿಸ್ಬೇಕು ಅಂತಂದ್ರೂ ಅಷ್ಟೇ, ಜೊತೆಗೆ ಅವ್ರಿಗೆ ಕಡಿಮೆ ರೇಟಲ್ಲಿ ಊರವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಈಗೆಲ್ಲ ಗೊತ್ತು ಬೇರೆ ಕಡೆ ತುಂಬ ಜಾಸ್ತಿ ತಗೊಳ್ಳೋದು. ಸೊ ಇಲ್ಲಿ ತುಂಬ ಕಡಿಮೆ ರೇಟ್ಗೆ ಒಳ್ಳೆ ಹೈ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಅದೊಂದು ಏನು ಥಿಕ್ನೆಸ್ ಆಗಿರ್ಬೋದು ಮತ್ತು ಶೈನಿಂಗ್ ಆಗಿರ್ಬೋದು. ಸೊ ಎಲ್ಲನೂ ಬೇಗ ಕೊಟ್ಟಿರೋ ಟೈಮ್ಗೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನಾವು ಏನು ನೇಮ್ ಕೊಟ್ಟಿದ್ವಿ 20-30 ದಿನದಲ್ಲಿ ಸೊ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದು ತುಂಬ ಮೆಚ್ಕೋಬೇಕು. ನಮ್ಗೆ ಡೆಲಿವರಿ ಕೂಡ ಬೇಗ ಮಾಡ್ತಾ ಇರೋದ್ರಿಂದ ಸೊ ಬೇಗ ಟೈಮ್ಗೆ ಮಾಡಿಕೊಟ್ಟಿದ್ದಾರೆ. ನಮಗೂ ತುಂಬ ಟೈಮ್ ಸಿಕ್ತು. ಅದಕ್ಕೆ ಎಲ್ಲರೂ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಾವು ಶಿಲ್ಪಿ ಮಂಜುನಾಥ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ದಾಸರತುಮ್ನಹಳ್ಳಿ ಮಜರಾ ಕೋಡಪಲ್ಲಿ ಎಂಬ ಗ್ರಾಮದಲ್ಲಿ ನಾವು ನೂತನವಾಗಿ ಸೀತಾರಾಮ ಲಕ್ಷ್ಮಣ ಆಂಜನೇಯ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದರಲ್ಲಿ ನೂತನವಾಗಿ ನಾವು ವಾಲ್ಮೀಕಿ ವಿಗ್ರಹವನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆದರೆ ನಮ್ಮೂರಲ್ಲಿ ಮೆರವಣಿಗೆ ಮಾಡೋಕ್ಕಂತೆ ಇದು ಸಟ್ಟ ಇಲ್ಲ. ಆ ಮೆರವಣಿಗೆ ಮಾಡುವಂಥ ಜಾತ್ರೆ ಮಾಡುವುದಕ್ಕೆ ಇದಿಲ್ಲ. ಆದ್ದರಿಂದ ಈ ಉಪ್ಪುಕುಂಟೆ ಗ್ರಾಮದಲ್ಲಿ ನಾವು ಮೆರವಣಿಗೆಯ ಒಂದು ಸಟ್ಟವನ್ನು ಮಾಡಿಸಿದ್ದೀವಿ. ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು, ಪರವಾಗಿಲ್ಲ. ಅವರು ತಗೊಂಡಿರ್ತಕ್ಕಂಥ ಟೈಮ್ಗಿಂತ ಮುಂಚಿತವಾಗಿ ನಮಗೆ ಕೊಡ್ತಾ ಇದ್ದಾರೆ. ನಾವು ಅದನ್ನು ತಗೊಂಡು ಹೋಗೋಕ್ಕೆ ಬಂದಿದ್ದೀವಿ. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಇದು ಉಪ್ಪುಕುಂಟೆ ಶ್ರೀ ಮಂಜುನಾಥ ಅವರು ಮಾಡಿರ್ತಕ್ಕಂತಹ ಇದು ಒಂದು ಸಂಘಟಕರಿಂದ ಮಾಡಿರ್ತಕ್ಕಂತಹ ಪ್ರಭಾವಲಿ ಇದು ಚೆನ್ನಾಗಿದೆ. ನಮಗೆ ನಮ್ಮ ಊರಿನ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮಂ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಜಗತ್ಲೋಕ ಕಾರಣಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ ನಮಸ್ತೆ. ಒಂದಿನ ಶ್ರೀನಿವಾಸಪುರ ತಾಲೂಕು ಉಪ್ಪುಕುಂಟೆ ಗ್ರಾಮ ಶ್ರೀ ಕಾಳಿಕಾದೇವಿ ಸೃಷ್ಟಿ ಕಲಾ ಮಂದಿರ ಅನ್ನೋ ಒಂದು ಪುಟ್ಟ ಕಾರ್ಖಾನೆಯಿಂದ ಆ ಕೋಡಪಲ್ಲಿ ಗ್ರಾಮಸ್ಥರ ಸರ್ವ ಗ್ರಾಮಸ್ಥರಾದ ಮತ್ತು ಅಲ್ಲಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ವಿಗ್ರಹಗಳಿದೆ. ಅಲ್ಲಿ ಮಿಕ್ಕ ಇಲ್ಲ ಪಾಪ. ಏನ್ ಸ್ವಾಮಿಗಳೇ, ಏನು ಅಶ್ವವಾಹನ ಇಲ್ಲ, ಜಯ ವಿಜಯ ಇಲ್ಲ, ಪ್ರಭಾವಳಿ ಇಲ್ಲ, ಒಂದು ಮಂದಾಸನ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಗ್ರಾಮಸ್ಥರು ಬಂದು ಈ ತರ ನಮ್ಗೆಲ್ಲ ಇದೆ ಸ್ವಾಮಿ ಉತ್ಸವಕ್ಕೆ. ಯಾಕಂದ್ರೆ ಸ್ವಾಮಿ ಉತ್ಸವ ಮಾಡ್ಬೇಕು ಅಂದ್ರೆ ಸಕಲ ಸಿದ್ಧತೆ ಆಗಿರ್ಬೇಕು. ರಾಮ ಆಚೆ ಹೋಗ್ತಾನಂದ್ರೆ ಎಲ್ಲ ರೆಡಿ ಇರಬೇಕು. ಕುದುರೆ ಇರಬೇಕು, ಅವ್ರಿಗೆ ಜಯ ವಿಜಯ ಇರಬೇಕು, ಮೇಲ್ಗಡೆ ಕೀರ್ತಿ ಪ್ರಭಾವಳಿ, ಕೀರ್ತಿ ಮುಖ ಹೊಂದಿರುವ ಒಂದು ಪ್ರಭಾವಳಿ ಇರಬೇಕು. ನಮ್ಮ ಶಾಸ್ತ್ರಬದ್ಧವಾಗಿ ಒಂದು ಕಶ್ಯಪ ಶಿಲ್ಪಶಾಸ್ತ್ರ ಪ್ರಕಾರವಾಗಿ ಇವೆಲ್ಲ ಇದ್ರೆ ಉತ್ಸವ ಮಾಡಬಹುದು ಅನ್ನೋದು ಒಂದು ಶಾಸ್ತ್ರ. ಆ ಶಾಸ್ತ್ರದ ಪ್ರಕಾರ ಇವ್ರು ಬಂದು ಒಂದು ಕುದುರೆ ವಾಹನ ಮತ್ತು ಜಯ ವಿಜಯ ಪ್ರಭಾವಳಿ ಆರ್ಡರ್ ಕೊಟ್ಟು ಹೋದ್ರು. ಇವರು ಧರ್ಮಕರ್ತರಾದ ಶ್ರೀನಿವಾಸಪ್ಪ ಅವರು ಅವ್ರ ಮುಖಾಂತರವಾಗಿ ತುಂಬಾ ದೇವರಿಗೆ ಒಳ್ಳೆ ಕೊಡುಗೆ ಕೊಟ್ರು. ದೇವರಿಗೂ ಮತ್ತು ಸರ್ವ ಕೋಡಪಲ್ಲಿ ಗ್ರಾಮಸ್ಥರಿಗೆ ಎಲ್ರಿಗೂ, ಎಲ್ಲ ಗ್ರಾಮಸ್ಥರ ಪರವಾಗಿ ಅವರ ಪರವಾಗಿ ಶ್ರೀರಾಮಚಂದ್ರಗೆ ಪಾಪ ಒಂದು ವಾಹನ ಹಾಗೂ ಜಯ ವಿಜಯ ಪ್ರಭಾವಳಿ ಇವೆಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂತು. ಅವ್ರ ಮನಸ್ಸು ಹೆಂಗಿದೆಯೋ ಆ ವಿಗ್ರಹಗಳು ಹಂಗೆ ಬಂದಿದೆ. ಅಷ್ಟೊಂದು ಖುಷಿಯಾಗಿ, ಅಷ್ಟೊಂದು ಸಂತೋಷವಾಗಿ, ಅಷ್ಟೊಂದು ನೀಟಾಗಿ, ಚಿಕ್ಕದಾಗಿ ಚೊಕ್ಕದಾಗಿ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲಿ ನಮ್ಮ ಪಾಪು ಹೆಸರು ಏನಮ್ಮ, ಇನ್ನ ಹೆಸರು ಬೈಲಿ ನೋಡಿ. ಒಂದ್ ಮಾತು ಹೇಳ್ತಾರೆ, ಕೀರ್ತಿ ಚಿಕ್ಕದಾದ್ರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಾಗಿರ್ಬೇಕು ಅಂತ. ಈ ಪಾಪು ಬಾಮ ಇಲ್ಲೇ
ಜಾಗೃತಿ ಹೆಸರಲ್ಲೇ ವಿಶೇಷವಾದ ಒಂದು ಪವರ್ ಇದೆ. ನಿನ್ಗೆ ಯಾರ ಹೆಸರು ಸೆಲೆಕ್ಷನ್ ಮಾಡಿದ್ರು ನಿನ್ಗಿರೋ ಬ್ರೈನ್ಗೂ ನಿನ್ಗಿರೋ ಬುದ್ಧಿಗೂ ಆ ಹೆಸರಿಗೂ ಕರೆಕ್ಟ್ ಆಗಿ ಸೆಟ್ ಆಗಿದೆ. ಜಾಗೃತಿ ಅಂತ ಒಳ್ಳೆ ಹೆಸರು. ಆ ಹೆಸರು ಪ್ರಕಾರ ಈ ಹುಡುಗಿ ಎಷ್ಟು ಒಂದ್ 2 ವರ್ಷ 3 ವರ್ಷ 4 ಇಯರ್ಸ್ ಬೇಬಿ ಆಲ್ರೆಡಿ ನಮ್ಮ ಭಗವದ್ಗೀತೆ ಶ್ಲೋಕಗಳು ಹೇಳ್ತಾರೆ. ಹಾಗೂ ನಮ್ಮ ಮಹಾಭಾರತ ದಾನವೀರ ಶೂರ ಕರ್ಣ ಅಂದ್ರೆ ಕರ್ಣಗಿರೋ ಒಂದು ದುರ್ಯೋಧನದು ಒಂದು ಅಟ್ಟಹಾಸ, ಕರ್ಣಗಿರೋ ಒಂದು ದಾನ ಧರ್ಮ ಅದೆಲ್ಲ ಒಂದು ನಮ್ ಕಲ್ಸಕ್ಕೆ ಅದೊಂದು ಕಥೆ ಆಗಿದೆ. ಕಥೆ ಎಲ್ಲ ಒಂದು ನಮ್ಗೊಂದು ಆಧಾರ. ಅದರಲ್ಲಿರೋ ಕೆಲವು ಡೈಲಾಗು ನಮ್ಮ NTR ಹೇಳ್ದಂಗೆ ಹೇಳ್ತಾರೆ. ದಾನವೀರ ಶೂರಕರ್ಣದಲ್ಲಿ ಆ ಕರ್ಣ ಬಂದಾಗ ಮೈಸಭೆಗೆ ದುರ್ಯೋಧನ ಹೇಳೋ ಒಂದು ಡೈಲಾಗು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ನನ್ನ ಮೊಬೈಲ್ ಅಲ್ಲಿ ಇಟ್ಕೊಂಡಿದೀನಿ. ಅದು ಈ ವಿಡಿಯೋಗೆ ಲಿಂಕ್ ಮಾಡ್ತೀನಿ. ನೋಡಿ, ಅದಕ್ಕೆ ಆ ಜಾಗೃತಿ ಹೆಸರಿಗೂ ಆ ಮಗದಲ್ಲಿರೋ ಕಳೆಗೂ ತುಂಬಾ ಚೊಕ್ಕವಾಗಿದೆ. ಅದಕ್ಕೆ ಆ ಭಗವಂತ ಆ ಹುಡುಗಿಯವ್ರಿಗೆ ಆ ಮಕ್ಕಳಿಗೆ ಇನ್ನೂ ವಿದ್ಯಾಬುದ್ಧಿ ಕೊಟ್ಟು ಈ ತರ ಇವೆಲ್ಲಾನು ಚೆನ್ನಾಗಿ ಬರ್ಲಿ ಅಂತ. ಅದು ಅಲ್ಲಿ ಬ್ಲಡ್ ಬಂದಿರೋದು ಅದು. ಅವರು ತಾತ ಅವರು ಅರಕತೆ ಅಂತೆ, ಆಂಧ್ರ ಅರಕತೆ ಅಂದ್ರೆ ಫೇಮಸ್. ಅದ್ರಲ್ಲಿ ನೋಡಿ ಅದು ಬ್ಲಡ್ ಇದು ಹೆಂಗ್ ಬರುತ್ತೆ ಅನ್ನೋದು. ಕೇಶವಮೂರ್ತಿ ಅವರು ಒಳ್ಳೆ ಅರಕತೆ ದಾಸರು. ಅವರಿಂದ ಇವ್ರಿಗೆ ಇದೇ ತರ ಬಂದಿದೆ. ಇವ್ರಿಗೆಲ್ಲ ಆಯುಷ್ ಆರೋಗ್ಯ ಕೊಟ್ಟು ಕೋಟ್ಪಲ್ಲಿ ಗ್ರಾಮಸ್ಥರಿಗೆಲ್ಲಾನು ಧನ ಧಾನ್ಯ ಎಲ್ಲ ಚೆನ್ನಾಗಿ ಬರ್ಲಿ ಅಂತ ಶ್ರೀರಾಮಚಂದ್ರನ್ ಬೇಡ್ಕೊಂತ ಇದೀವಿ.